ನಮಸ್ತೆ ಫ್ರೆಂಡ್ಸ್. ನನ್ನ ಈ ಪ್ರಬಂಧದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷಾ ಸಮಯದಲ್ಲಿ ಎದುರಿಸುತ್ತಿರುವ ಭಯ ಅಥವಾ ಆತಂಕ, ಇದರ ನಿವಾರಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದೇನೆ. ಪೀಠಿಕೆ. ಪರೀಕ್ಷೆ ಎನ್ನುವುದು ವಿದ್ಯಾರ್ಥಿ ಜೀವನದ ಅತ್ಯಂತ ಮಹತ್ವದ ಒಂದು ಅಂಶವಾಗಿದೆ. ಇದು ವಿದ್ಯಾರ್ಥಿಗಳ ಜ್ಞಾನವನ್ನು ತೋರಿಸುವ ವೇದಿಕೆ ಮಾತ್ರವಲ್ಲದೆ ಸಾಧನೆಗಾಗಿ ಇರುವ ಒಂದು ಅವಕಾಶವಾಗಿದೆ. ಆದರೆ ಕೆಲವರಲ್ಲಿ ಇರುವ ಪರೀಕ್ಷೆಯ ಭಯ, ಆತಂಕ ಮತ್ತು ಒತ್ತಡ ಹೆಚ್ಚಾಗಿ ಅವರ ಪ್ರಗತಿಗೆ ಅಡ್ಡಿಯಾಗುತ್ತಿವೆ. ಈ ಭಯವನ್ನು ಗುರುತಿಸಿ ಅದಕ್ಕೆ ಪರಿಹಾರ ಕಂಡುಹಿಡಿಯುವುದು ಅಗತ್ಯವಾಗಿದೆ. ವಿಷಯ ವಿವರಣೆ. ಪರೀಕ್ಷಾ ಭಯವು ತೀರಾ ಸಹಜವೇ. ಅದು ಎಲ್ಲರಲ್ಲೂ ಒಂದಲ್ಲ ಒಂದು ಸಮಯದಲ್ಲಿ ಕಾಣಿಸುತ್ತದೆ. ಭಯದ ಬಗ್ಗೆ ಚಿಂತಿಸದೆ ಅದನ್ನು ಸ್ವೀಕರಿಸುವುದು ಮತ್ತು ನಿಭಾಯಿಸುವುದು ಮುಖ್ಯವಾಗಿದೆ. ಪರೀಕ್ಷಾ ಭಯಕ್ಕೆ ಇರುವ ಮುಖ್ಯವಾದ ಕಾರಣಗಳು ಇಂತಿವೆ. ತಯಾರಿಯ ಕೊರತೆ. ಪಾಠಗಳನ್ನು ಸಮರ್ಪಕವಾಗಿ ಕಲಿಯದೇ ಇರುವ ಸಂದರ್ಭದಲ್ಲಿ ಭಯ ಆವರಿಸುತ್ತದೆ. ಆದ್ದರಿಂದ ಪೂರ್ವ ತಯಾರಿಯನ್ನು ಸಮರ್ಪಕವಾಗಿ ಮಾಡುವುದು ಮುಖ್ಯವಾಗಿದೆ. ಅತಿಯಾದ ನಿರೀಕ್ಷೆಗಳು. ಹೆತ್ತವರು ಮತ್ತು ಶಿಕ್ಷಕರು ಇಟ್ಟುಕೊಂಡ ನಿರೀಕ್ಷೆಗಳು ಕೂಡ ಒತ್ತಡವನ್ನು ಸೃಷ್ಟಿಸುತ್ತದೆ. ಅವರ ಕನಸನ್ನು ನನಸಾಗಿಸುವ ಭಯ ವಿದ್ಯಾರ್ಥಿಗಳನ್ನು ಕಾಡುತ್ತಿರುತ್ತದೆ. ಆದರೆ ಅದನ್ನೇ ಸವಾಲಾಗಿ ಸ್ವೀಕರಿಸಿದಾಗ ಯಶಸ್ಸು ನಮ್ಮದಾಗುತ್ತದೆ. ಸ್ವಯಂ ನಂಬಿಕೆಯ ಕೊರತೆ. ನನ್ನಿಂದ ಅಸಾಧ್ಯ ಎಂಬ ಭಯವು ವಿದ್ಯಾರ್ಥಿಗಳಲ್ಲಿರುತ್ತದೆ. ನಾನು ಸಾಧಿಸಬಲ್ಲೆ ಎಂಬ ನಂಬಿಕೆಯನ್ನು ಬೆಳೆಸಿಕೊಂಡಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅನಾವಶ್ಯಕ ಚಿಂತೆ. ಫಲಿತಾಂಶದಿಂದ ಬದುಕಿನ ಮೇಲೆ ಆಗುವ ಪ್ರಭಾವದ ಬಗ್ಗೆ ಅತಿಯಾದ ಚಿಂತೆಯು ಒತ್ತಡವನ್ನು ಸೃಷ್ಟಿಸುತ್ತದೆ. ಪರೀಕ್ಷಾ ಭಯವನ್ನು ಹೋಗಲಾಡಿಸಲು ಇರುವ ದಾರಿಗಳು. ಭಯಕ್ಕೆ ಹೆದರುವ ಬದಲು ಅದನ್ನು ಸ್ವೀಕರಿಸಿ. ಭಯವನ್ನು ಧೈರ್ಯದಿಂದ ಗೆಲ್ಲಿ. ಆಗ ಅದು ನಿಮ್ಮ ಶಕ್ತಿಯನ್ನು ಅರಿಯಲು ಅವಕಾಶ ನೀಡುತ್ತದೆ. ಪೂರ್ವ ತಯಾರಿ ಮಾಡಿಕೊಳ್ಳಿ. ಕಷ್ಟವೆನಿಸುವ ವಿಷಯಗಳಿಗೆ ಹೆಚ್ಚು ಗಮನ ಕೊಡಿ. ನೀವು ಯಾವ ವಿಷಯದಲ್ಲಿ ಕಷ್ಟಪಡುತ್ತಿದ್ದೀರಿ ಎಂಬುದು ಪತ್ತೆ ಮಾಡಿ ಅದರ ಮೇಲೆ ಹೆಚ್ಚು ಅಭ್ಯಾಸ ಮಾಡಿ. ದೀರ್ಘ ಉಸಿರಾಟದ ಅಭ್ಯಾಸ ಮಾಡಿಕೊಳ್ಳಿ. ಭಯದ ಕ್ಷಣದಲ್ಲಿ ಆಳವಾದ ಉಸಿರಾಟದ ಮೂಲಕ ಒತ್ತಡ ಕಡಿಮೆ ಮಾಡಿರಿ. 4 ಸೆಕೆಂಡ್ ಉಸಿರೆಳೆದು ನಂತರ 4 ಸೆಕೆಂಡ್ ಹಿಡಿದಿಟ್ಟುಕೊಂಡು ನಿಧಾನವಾಗಿ ಉಸಿರಾಡಿ. ಧ್ಯಾನ ಮತ್ತು ಯೋಗವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ. ಇದು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಓದುವ ಮಧ್ಯೆ ವಿಶ್ರಾಂತಿ ತೆಗೆದುಕೊಳ್ಳಿ. ಈ ಸಮಯದಲ್ಲಿ ನೆಚ್ಚಿನ ಸಂಗೀತವನ್ನು ಕೇಳಿ ಅಥವಾ ಒಳ್ಳೆಯ ಪುಸ್ತಕಗಳನ್ನು ಓದಿ. ಇಷ್ಟದ ಕೆಲಸಗಳನ್ನು ಮಾಡಿ. ಪ್ರೇರಣೆ ಕೊಡುವಂತಹ ವಾಕ್ಯಗಳನ್ನು ಬರೆದಿಟ್ಟುಕೊಂಡು ಓದಿಕೊಳ್ಳಿ. ಯೋಜಿತ ಅಧ್ಯಯನ ಮಾಡಿ. ಪಾಠಗಳನ್ನು ಚಿಕ್ಕ ಚಿಕ್ಕ ವಿಭಾಗಗಳಾಗಿ ಹಂಚಿಕೊಂಡು ಪ್ರತಿನಿತ್ಯವೂ ನಿರ್ದಿಷ್ಟ ಸಮಯ ಮೀಸಲಿಟ್ಟು ಪುನರಾವರ್ತನೆ ಮಾಡಿ. ವಿಶೇಷವಾಗಿ ನೀವು ಕಷ್ಟಪಡುತ್ತಿರುವ ವಿಷಯಗಳ ಮೇಲೆ ಹೆಚ್ಚು ಗಮನವನ್ನು ನೀಡಿ. ಭಯವನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಿ. ಹೆತ್ತವರು ಅಥವಾ ಗುರುಗಳೊಂದಿಗೆ ಚರ್ಚೆ ಮಾಡಿ. ಅವರ ಪ್ರೋತ್ಸಾಹ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಆರೋಗ್ಯವನ್ನು ಕಾಪಾಡಿ. ಸರಿಯಾದ ಆಹಾರ ಸೇವನೆ, ನಿದ್ರೆ ಮತ್ತು ವ್ಯಾಯಾಮ ನಿಮ್ಮ ದೇಹವನ್ನು ಶಕ್ತಿಶಾಲಿಯಾಗಿಸುತ್ತದೆ. ಇದು ನಿಮ್ಮ ಮನಸ್ಸು ಮತ್ತು ದೇಹವನ್ನು ಶಾಂತವಾಗಿಡಲು ಸಹಾಯ ಮಾಡುತ್ತದೆ. ಪರೀಕ್ಷೆ ಎಂದರೆ ಭಯ ಎಂಬುದನ್ನು ಮೊದಲು ತಲೆಯಿಂದ ತೆಗೆದುಹಾಕಿ. ಪರೀಕ್ಷೆಯನ್ನು ಸವಾಲಾಗಿ ನೋಡಿ. ಉಪಸಂಹಾರ. ಪರೀಕ್ಷೆ ಜೀವನದ ಒಂದು ಸಣ್ಣ ಹಂತ ಮಾತ್ರ. ಅದು ನಿಮ್ಮ ಮುಂದಿನ ಜೀವನದ ಎಲ್ಲ ದಾರಿಗಳನ್ನು ಮುಚ್ಚುವುದಿಲ್ಲ. ಇದರಿಂದ ಎಷ್ಟೋ ಕಷ್ಟದ ಪರೀಕ್ಷೆಗಳು ಜೀವನದಲ್ಲಿ ಎದುರಾಗುತ್ತಾ ಇರುತ್ತವೆ. ಆದ್ದರಿಂದ ನಿಮ್ಮ ಭಯವನ್ನು ನಿಭಾಯಿಸಿ ಪರಿಶ್ರಮದಿಂದ ಪ್ರಯತ್ನಿಸಿದರೆ ಒಳ್ಳೆಯ ಫಲಿತಾಂಶ ದೊರೆಯುತ್ತದೆ. ಧೈರ್ಯ, ಶ್ರದ್ಧೆ ಮತ್ತು ನಿರಂತರ ಪ್ರಯತ್ನವೇ ಯಾವ ಪರೀಕ್ಷೆಯನ್ನಾದರೂ ಸುಲಭವಾಗಿ ಎದುರಿಸುವ ಮಾರ್ಗಗಳಾಗಿವೆ. ನನ್ನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.